ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಮೇ 13th ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರಲ್ಲಿ ಫಸ್ಟ್ ನೋಡಿರುವಂತ ಟಾಪಿಕ್ ನೀಟ್ರದ್ದು. ನೀಟ್ ಪರೀಕ್ಷೆಯಲ್ಲಿ ಪ್ರತಿ ವರ್ಷ ಪೇಪರ್ ಲೀಕ್ ಔಟ್ ಆಗುತ್ತೆ. ಅದೇ ತರ ಈ ವರ್ಷನೂ ಆಗಿರೋದ್ರಿಂದ ಎಕ್ಸಾಮ್ ನ ರದ್ದು ಮಾಡಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ, ಬೇಕಿದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್, ಜಿಲಿಟಿನ್ ಕಡ್ಡಿ ಉದ್ದೇಶಪೂರ್ವಕ ಕೃತ್ಯ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗುವ ದಾರಿಯಲ್ಲಿ ಜಿಲಿಟಿನ್ ಕಡ್ಡಿಗಳು ಸಿಕ್ಕಿವೆ, ಮತ್ತೆ ಇತರ ಸ್ಫೋಟಕ ವಸ್ತುಗಳು ಸಿಕ್ಕಿವೆ. ಈ ಜಿಲಿಟಿನ್ ಕಡ್ಡಿ ಅಂದ್ರೆ ಇದನ್ನ ಮೈನಿಂಗ್ಸ್ ನಲ್ಲಿ ಎಲ್ಲ ಯೂಸ್ ಮಾಡ್ತಾರೆ, ದೊಡ್ಡ ಸ್ಪೋರ್ಟ್ ಮಾಡ್ಲಿಕ್ಕೆ. ನೈಟ್ರೋಗ್ಲಿಸರಿನ್ ಇಂದ ಇದನ್ನ ರೆಡಿ ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ತಿಳಿದಿಟ್ಕೊಳ್ಳಿ, ಬೇಕಾಗ್ಬೋದು ಸೈನ್ಸ್ ನಲ್ಲಿ. ನೆಕ್ಸ್ಟ್ ಹೋಗಿ ನೋಡೋದಾದ್ರೆ, ಮೀಸಲಾತಿ ಹೆಚ್ಚಿಸಲು ಸಂವಿಧಾನದ 9ನೇ ಶೆಡ್ಯೂಲ್ ನಲ್ಲಿ ಸೇರಿಸಿ ಸಿದ್ದರಾಮಯ್ಯ ಕೇಂದ್ರಕ್ಕೆ ನಿಯೋಗ ಕರೆದೊಯ್ಯುವ ಭರವಸೆ. ಇದೇನಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ಇನ್ಫಾರ್ಮೇಶನ್ ನೋಡಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಮೀಸಲಾತಿಯ ಒಟ್ಟು ಪ್ರಮಾಣವನ್ನು 56% ಹೆಚ್ಚಿಸಿ ಸಂವಿಧಾನದ 9ನೇ ಶೆಡ್ಯೂಲ್ನಲ್ಲಿ ಸೇರಿಸುವಂತೆ ಒತ್ತಾಯಿಸಲು ಪ್ರಧಾನಿ ಬಳಿಗೆ ಸರ್ವಪಕ್ಷ ಸದಸ್ಯರು ನಿಯೋಗ ಕರೆದೊಯ್ಯಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು. ಪರಿಶಿಷ್ಟ SC ಮತ್ತು ST ಮತ್ತು ಬಾಕಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು 56ಕ್ಕೆ ಹೆಚ್ಚಿಸಲಿಕ್ಕೆ ಸಂವಿಧಾನದ 9ನೇ ಶೆಡ್ಯೂಲ್ ನಲ್ಲಿ ಈ ಮೀಸಲಾತಿಯನ್ನ ಸೇರಿಸುವಂತೆ ಒತ್ತಾಯಿಸಲಿಕ್ಕೆ ಒಂದು ನಿಯೋಗನ ಹೋಯ್ತಾರೆ ಅಂತ ಹೇಳಲಾಗ್ತಿದೆ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಯಾವ ಶೆಡ್ಯೂಲು ಇಷ್ಟು ಪರ್ಸೆಂಟೇಜ್ ಅನ್ನೋದನ್ನ. ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಡೀಟೇಲ್ಸ್ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಇದ್ದವರು ಓದ್ಬೋದು. ಇದು ನಿನ್ನೆ ಪೇಪರ್ ಅಲ್ಲೂ ನಾನು ಹೇಳಿದ್ದೆ, ಪ್ರಧಾನಿ ಅವರು ಒಂದಿಷ್ಟು ನಮ್ಮ ಎಕನಾಮಿಕ್ಸ್ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ, ಒಂದಿಷ್ಟು ಸಜೆಷನ್ ಅನ್ನ ನೀಡಿದ್ದಾರೆ ಅಂತ. ಅದರಲ್ಲಿ ಒಂದೊಂದೇ ಸಜೆಷನ್ ಇದೆ. ಈ ಸಜೆಷನ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗ್ಬೋದು, ಹೇಳಕ್ಕಾಗಲ್ಲ. 4 ಕೊಟ್ಟು ಇದರಲ್ಲಿ ಯಾವ್ದು ತಪ್ಪು ಇದೆ, ಇಲ್ಲಿ ಯಾವುದು ಪ್ರಧಾನಿ ಅವರು ಹೇಳಿಲ್ಲ ಅನ್ನೋದನ್ನ ಕೇಳ್ಬೋದು. ಇಲ್ಲಿ ನೋಡಿ, 1ನೇದು, ವರ್ಷದ ಮಟ್ಟಿಗೆ ಚಿನ್ನ ಖರೀದಿಸುವುದನ್ನು ತಪ್ಪಿಸಿ. 2ನೇದು, ಅನಗತ್ಯ ವಿದೇಶಿ ಪ್ರಯಾಣ ಮಾಡದಿರಿ, ಮನೆಯಿಂದಲೇ ಕೆಲಸ ಮಾಡಿ, ಸಾರ್ವಜನಿಕ ಸಾರಿಗೆ EVಗಳನ್ನು ಬಳಸಿ. ಇಲ್ಲೊಂದು 5ನೇದು, ರೈತರು ನೈಸರ್ಗಿಕ ಕೃಷಿ ಮಾಡಿ, ಅಡುಗೆ ಎಣ್ಣೆ ಕಡಿಮೆ ಬಳಸಿ, ಸ್ವದೇಶಿ ವಸ್ತುಗಳನ್ನು ಬಳಸಿ, ಶಾಲೆಗಳು ಆನ್ಲೈನ್ ತರಗತಿಗಳನ್ನು ನಡೆಸಲಿ. 8 ಸಜೆಷನ್ ಅನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಡೀಟೇಲ್ ಅನ್ನ ತುಂಬಾನೇ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆಸಕ್ತಿ ಇರೋರು, ಇಂಪಾರ್ಟೆಂಟ್ ಆಗಿರೋದು ಇದೆ, ಓದ್ಕೊಳ್ಳಿ. ಇಲ್ಲಿ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ನಾನು ಮಾರ್ಕಪ್ ಮಾಡಿದ್ದೀನಿ ನೋಡಿ. ಇದೇನಂದ್ರೆ, ಆಮದಿಗೂ ವಿದೇಶಿ ವಿನಿಮಯ ಮೀಸಲಿಗೂ ಏನು ಸಂಬಂಧ? ಈ ಸಜೆಷನ್ ಅನ್ನ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ವಿದೇಶಿ ವಿನಿಮಯ ಮೀಸಲನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ RBI ಇಲ್ಲಿ ವಿದೇಶಿ ವಿನಿಮಯ ಸಂಗ್ರಹನ ಇಟ್ಟಿರ್ತಾರೆ. ಅದನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ದೇಶದ ಜನತೆ ಈ ರೀತಿಯಲ್ಲಿ ತಮ್ಮ ಜೀವನವನ್ನ ನಡೆಸಬೇಕು ಅನ್ನೋದನ್ನ ಸಜೆಷನ್ ಕೊಟ್ಟಿದ್ದಾರೆ. ಇದೇನು ವಿದೇಶಿ ವಿನಿಮಯ ಮೀಸಲು ಅಂದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯಾವುದೇ ದೇಶದ ಕೇಂದ್ರೀಯ ಬ್ಯಾಂಕ್ಗಳು ವಿದೇಶಿ ಕರೆನ್ಸಿಗಳು, ಸಾಮಾನ್ಯವಾಗಿ ಡಾಲರ್, ಚಿನ್ನ ಹಾಗೂ ಬಾಂಡುಗಳ ಸೇರಿದಂತೆ ಇನ್ನಿತರ ಬಂಡವಾಳ ಮಾರುಕಟ್ಟೆಯ ಉತ್ಪನ್ನಗಳ ರೂಪದಲ್ಲಿ ಹೊಂದಿರುವ ಆಸ್ತಿಯನ್ನು ವಿದೇಶಿ ವಿನಿಮಯ ಮೀಸಲು ಎಂದು ಕರೆಯುತ್ತಾರೆ. ಇದೇನು ಅಲ್ಲ, ಬೇರೆ ದೇಶ, ನಮ್ಮ ಯಾವುದೇ ಒಂದು ದೇಶದ ರಾಷ್ಟ್ರೀಯ ಬ್ಯಾಂಕುಗಳು, ಕೇಂದ್ರೀಯ ಬ್ಯಾಂಕುಗಳು ವಿದೇಶಿ ಕರೆನ್ಸಿಗಳನ್ನ ಹೊಂದಿರ್ತವೆ. ಅದು ಚಿನ್ನ ಅಥವಾ ಬಾಂಡ್ಗಳು ಸೇರಿದಂತೆ ಇನ್ನಿತರ ಬಂಡವಾಳ ಮಾರುಕಟ್ಟೆ ಉತ್ಪನ್ನಗಳ ರೂಪದಲ್ಲಿ ಹೊಂದಿರುತ್ತವೆ. ಇದನ್ನ ವಿದೇಶಿ ವಿನಿಮಯ ಮೀಸಲು ಅಂತ ಕರೀತಾರೆ. ಇಲ್ಲಿ ಸ್ವಲ್ಪ ಅದು ಕೊಟ್ಟಿದ್ದಾರೆ ನೋಡಿ ಡೀಟೇಲ್ಸ್. ದೇಶದ ವಿದೇಶಿ ವಿನಿಮಯ ಮೀಸಲು ಸಂಗ್ರಹದಲ್ಲಿ ವಿದೇಶಿ ಕರೆನ್ಸಿಗಳದ್ದು ಸಿಂಹಪಾಲು 79%, ಅದರಲ್ಲೂ ಡಾಲರ್ ಅದು ಹೆಚ್ಚಿದೆ. ಇದು ಸ್ವಲ್ಪ ನೋಡಿಟ್ಕೊಳ್ಳಿ, ಬೇಕಾಗ್ಬೋದು. 16% ಚಿನ್ನ ಇದೆ. ಅಂದ್ರೆ ಬೇರೆ ದೇಶದ ಕರೆನ್ಸಿಗಳನ್ನ ಚಿನ್ನ ಅಥವಾ ಬಾಂಡ್ಗಳ ರೂಪದಲ್ಲಿ RBI ಸಂಗ್ರಹಿಸಿಡುತ್ತೆ. ಅದನ್ನ ವಿದೇಶಿ ವಿನಿಮಯ ಸಂಗ್ರಹ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ನಿರ್ವಹಿಸಲು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ RDR ಎಂಬ ಪೂರಕ ವಿದೇಶಿ ವಿನಿಮಯ ಆಸ್ತಿಯನ್ನು ಭಾರತ ವಿದೇಶಿ ವಿನಿಮಯ ಮೀಸಲು ಹೊಂದಿದೆ. ಇದು ಸ್ವಲ್ಪ ನೋಡಿಟ್ಕೊಳ್ಳಿ. ಎಕನಾಮಿಕ್ಸ್ ಗೆ ನಾನು ಹೇಳ್ದಂಗೆ, ಫಸ್ಟ್ ಗೆ ಹೇಳಿದ್ದೆ ನಾನು, ಯಾವುದೇ ಬೇರೆ ವಿಷಯ ಆದ್ರೂ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕರೆಂಟ್ ಅಫೇರ್ಸ್ ಗೆ ಕನೆಕ್ಟ್ ಆಗಿರುತ್ತೆ. ನೋಡಿ, ಇಲ್ಲಿ ಎಕನಾಮಿಕ್ಸ್ ಅಂತ ಬಂದ್ರೆ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವಶನ್ ಕೇಳೋದು ಕೂಡ ಈ ತರ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ ಕೇಳಿರ್ತಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ನಿರ್ವಹಿಸಲು ಸ್ಪೆಷಲ್ ಡ್ರಾಯಿಂಗ್ ರೈಟ್ ಎಂಬ ಪೂರಕ ವಿದೇಶಿ
ವಿನಿಮಯ ಆಸ್ತಿಯನ್ನು ಹೊಂದಿದೆ. ಇದೊಂದು ಸ್ವಲ್ಪ ನೋಡಿಟ್ಕೊಳ್ಳಿ. ಅದ್ರ ಬಗ್ಗೆ ಮತ್ತೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರೆ ಸ್ವಲ್ಪ ನೋಡಿಟ್ಕೊಳ್ಳಿ ಬೇಕಾಗುತ್ತೆ. ಇದು ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಇಲ್ಲಿ PME ಡ್ರೈವ್ ಯೋಜನೆ ಮೂಲಸೌಕರ್ಯ ಅಭಿವೃದ್ಧಿ ಕುರಿತು ಸಮ್ಮೇಳನ HDK ಇವಿ ಚಾರ್ಜಿಂಗ್ ಘಟಕ ರಾಜ್ಯಕ್ಕೆ 123 ಕೋಟಿ. ಇದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ PME ಡ್ರೈವ್ ಯೋಜನೆ, ಈ ಯೋಜನೆ ಬಗ್ಗೆ ಒಂದು ಸ್ವಲ್ಪ ನೋಡಿಕೊಳ್ಳಿ. ಕರ್ನಾಟಕದಲ್ಲಿ ವಿದ್ಯುತ್ ಚಾಲಿತ ವಾಹನಗಳು EV 1243 ಚಾರ್ಜಿಂಗ್ ಘಟಕಗಳ ಸ್ಥಾಪನೆಗೆ ಬೇಕಾದ 123.26 ಕೋಟಿ ಪ್ರಸ್ತಾವಗಳನ್ನು ಒಪ್ಪಿಗೆ ನೀಡಲಾಗಿದೆ. ಈ PME ಡ್ರೈವ್ ಯೋಜನೆ, ಈ ಯೋಜನೆ ಮತ್ತೆ ಯಾವುದಕ್ಕಾಗಿ ಎಷ್ಟನ್ನು ಕೊಟ್ಟಿದ್ದಾರೆ ಅನ್ನೋ ಸ್ವಲ್ಪ ನೋಡಿಕೊಳ್ಳಿ. ಅಷ್ಟೇ ಸಾಕು ಅನ್ಕೊಂತೀನಿ. ಇಲ್ಲೊಂದು ಸ್ವಲ್ಪ ಏನೋ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ವಿದ್ಯುತ್ ಚಾಲಿತ ವಾಹನಗಳ ಚಾರ್ಜಿಂಗ್ಗೆ ಯೂನಿಫೈಡ್ ಭಾರತ್ ಇ ಚಾರ್ಜ್ ಆಪ್ ಸಿದ್ಧಪಡಿಸಲಾಗುತ್ತಿದೆ. ಈ ಆಪ್ ಹೆಸರು ನೆನ್ಪಿಟ್ಕೊಳ್ಳಿ, ಯೂನಿಫೈಡ್ ಭಾರತ್ ಇ ಚಾರ್ಜ್ UBC ಆಪ್ ಸಿದ್ಧರಾಗ್ತಿದೆ. ಯಾವ್ದಕ್ಕಾಗಿ? ವಿದ್ಯುತ್ ಚಾಲಿತ ವಾಹನಗಳ ಚಾರ್ಜಿಂಗ್ ಆಗಿ. ಇದು ಸ್ವಲ್ಪ ನೋಡಿಟ್ಕೊಳ್ಳಿ, ಬೇಕಾಗ್ಬೋದು. ಇಷ್ಟು ನಾನು ಗಮನಿಸಿದಂತ ಇವತ್ತಿನ ಪೇಪರ್ ಅಲ್ಲಿ ಇದ್ದ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್. ಈ ವಿಡಿಯೋ ನಿಮ್ಗೆ ಹೋಪ್ಫುಲಿ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ನಿಮ್ಮ ಆದಷ್ಟು ಫ್ರೆಂಡ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ PDF ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಆದಷ್ಟು ವಾಚ್ ಮಾಡಿ. ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿ ಕರೆಂಟ್ ಅಫೇರ್ಸ್ ನಾಲೆಜ್ ಅನ್ನ ಗಳಿಸ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ರಾಯಲ್ ಹ್ಯಾಕ್.